ಸರ್ ನಮಸ್ತೆ, ಇದು ಯಾವೂರು? ಕೊಡ್ತಾಳು. ಕೊಡ್ತಾಳು. ನಿಮ್ಮ ಹೆಸರು? ರವಿನಾಯಕ್. ರವಿನಾಯಕ್. ಸರ್ ಇದು ಯಾವ ವೆರೈಟಿ ಹಾಕಿರೋದು? ರಗೋಡಿ. ರಗೋಡಿ. ಇದು ನೋಡಿ ಇದೇ ತರ ಇರೋದು ಅಷ್ಟು ಇದು ಬೀಜ ಎಲ್ಲ ತೋರ್ಸಪ್ಪ ಅದು ನೀಟಾಗಿ. ಇದೆ ನೋಡಿ ಸರ್, ಒಂದು ಬೀಜ ಎಷ್ಟು ತೂಕ ಬರುತ್ತೆ ಇದು? 3 kg ಮೇಲೆ. 3 kg ಮೇಲೆ. ಎಲ್ಲಾ ಕಡೆನೂ ಇದೇ ತರಾನೇ ಇರೋದು. ಎಲ್ಲಾ ಕಡೆನೂ ಇದೇ ತರಾನೇ ಇರೋದು. ಸರ್, ಈ ಸತಿ ನಾವು ಶುಂಠಿ ಬೆಳೆ ನೋಡಿದ್ರೆ ಎಲ್ಲಾ ರೈತರಿಗೂ ಗೊತ್ತೈತೆ. ನಮಗೆ ದೊಡ್ಡದು ಒಂದ್ ಸಮಸ್ಯೆ ಆಗಿತ್ತು. ಏನಪ್ಪಾ ಅಂದ್ರೆ ಚುಕ್ಕಿ ರೋಗ ಬಂದಿತ್ತು. ಈಗ ಒಂದ್ 550-500 ಚೀಲ ಬರ್ಬೋದಂತ ನಿಮಗೆ ಅನಿಸ್ತಾ ಇದೆ, ಸರಿನಾ? ಈಗ 4,000 ರೂಪಾಯಿ ರೇಟ್ ಹಿಡ್ಕಂದ್ರು ನಮಗೆ ಎಷ್ಟು ದುಡ್ಡು ಆಯ್ತು? ಒಂದ್ 20-24 ಲಕ್ಷ ದುಡ್ಡು ಆಯ್ತು. ಎಲ್ಲಾ ರೈತರು ನಿಮಗೆ ಬಂದು ಬೀಜ ಶುಂಠಿ ಕೇಳ್ತದಾರಣ್ಣ, ಹೌದಲ್ಲ? ಬೀಜ ಶುಂಠಿ ಕೇಳ್ತಿದಾರೆ. ಏನ್ ರೇಟಿಗೆ ಬೀಜ ಶುಂಠಿ ಹೋಗುತ್ತೆ ನಿಮ್ಗೆ? ಈ ತರ ಇರೋದು ಗೆಡ್ಡೆ ಎಲ್ಲ ಈ ತರ ಬಂದಿದೆ ನೋಡಿದು. ಇದು ಇಲ್ಲ ಅಂದ್ರೂ ಇಲ್ಲಿಂದ ಇಲ್ಲಿ ತನಕನು ಒಂದು ಇದು 3.5 3 kg ಮೇಲೆ. 3 kg ಮ್ಯಾಗೆ ಇರೋದು ಪೂರ್ತಿ. ಇದು ರಗೋಡಿ ವೆರೈಟಿ ಹಾಕಿರೋದು ಇವರು. ಇದಕ್ಕೂ ಚುಕ್ಕಿ ರೋಗ ಬಿತ್ತು. ಆಮೇಲೆ ನೀವು ಕೊಟ್ರಲ್ಲ ಔಷಧಿ, ಅದ್ರಾಗೆ ಚುಕ್ಕಿ ರೋಗ ಕಂಟ್ರೋಲ್ ಆಗ್ಬಿಡ್ತು. ನೀವು ಯಾವ ಅಂಗಡಿಯಲ್ಲಿ ಮೆಡಿಸಿನ್ ಮಾಡಿದ್ದು? ಅದೇ ನಮ್ ಜೀವನ ಅಂಗಡಿ. ಅಣ್ಣ, ನಿಮಗೆ ಸ್ಟಾರ್ಟಿಂಗ್ ಇಂದನು ಎಂಡಿಂಗ್ ವರೆಗೂ ಎಷ್ಟು ಖರ್ಚು ಬಂತಣ್ಣ ಈ ಸತಿ ರೋಗ ಬಂದಿರೋದ್ರಲ್ಲೂ? 1 ಎಕರೆಗೆ ಮೆಡಿಸಿನ್ಗೆ ಎಲ್ಲ ಟೋಟಲ್ ನಮಗೆ ಟ್ರೆಂಚಿಂಗ್ ಎಲ್ಲ ಸೇರಿ ಸ್ಪ್ರೇ ಎಲ್ಲ ಇದ್ ಮಾಡಿ ಗೊಬ್ಬರ ಗಿಬ್ರ ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು 80,000 ಬಂತು. ಒಂದ್ 80,000 ರೂಪಾಯಿ. ನೀವೇ ಕೇಳಿಸ್ಕೊಳ್ರಿ, ರೈತರು ಹೇಳ್ತಾ ಇರೋದು, ರವಿ ಅಣ್ಣಾರು ಹೇಳ್ತಾ ಇರೋದು. 1 ಎಕರೆಗೆ ಎಷ್ಟು ಬಂತಣ್ಣ? 80,000. ಬಂಡವಾಳ ಹಾಕಿ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಶುಂಠಿ ಅಂದ್ರೆ, ಸರಿನಾ? ಈಗ ಹಾಕಿ ಈಗ ನಿಮ್ಮ ಸುತ್ತಮುತ್ತ ಹಳ್ಳಿಲೆ ಇಲ್ಲೇ ಎಲ್ಲ ನಾವು ಒಂದು ಉದಾಹರಣೆಯಾಗಿ ತಗೋಣ. ಈಗ ಎಷ್ಟು ಜನದ್ದು ಶುಂಠಿ ಉಳ್ದೈತಣ್ಣ ಇಲ್ಲಿ? ಉಳಿದ್ರೆ ನಮ್ದೇ. ಎಲ್ಲಾರ್ದು ಶುಂಠಿ ಹೋಯ್ತು. ಆಲ್ಮೋಸ್ಟ್ ಒಂದು 80% ಜನದ್ದು ಶುಂಠಿ ಹೋಗಿದೆ, ಸರಿನಾ? ಇದು ಎಲ್ಲರಿಗೂ ರೈತರಿಗೆ ಗೊತ್ತಿರೋದೆ. ನೀವು ಅಷ್ಟೊಂದು ರೋಗ ಬಂದ್ರು ಈ ತರ ಇಳುವರಿ ಬರೋಕೆ ಕಾರಣ ಏನು ಅಂತ ಏನೇನ್ ಮೆಡಿಸಿನ್ ಕೊಟ್ಟಿದ್ನಣ್ಣ ನಾನು ನಿಮಗೆ? ಸ್ಟಾರ್ಟಿಂಗ್ ಇಂದಾನು ನೀವು ಎಷ್ಟು ಸತಿ ಡ್ರಂಚಿಂಗ್ ಮಾಡಿದ್ರಿ? 4 ಮಾಡಿದ್ವಿ. 4 ಸತಿ ಡ್ರಂಚಿಂಗ್. 5 ಪಟನು ಆತು. ಗೊಬ್ಬರ ಎಷ್ಟು ಸತಿ ಹಾಕಿದ್ರಿ ಅಣ್ಣ? ಗೊಬ್ಬರ ಹಾಕೇ ಇಲ್ಲ. ಗೊಬ್ಬರ ಹಾಕೇ ಇಲ್ಲ ಏನ ಅಂದ್ರೆ ಎರಡು ಪಟ್ಟು ಕೊಟ್ಟಿದ್ದೆ ನಾನು. ಗೊಬ್ಬರ ಬಿಟ್ರೆ ಇನ್ನು ಬೇರೆ ಹಾಕಿಲ್ಲ. ಗಟ್ಟಿ ಗೊಬ್ಬರ ಇವರಿಗೆ 2 ಸತಿ ಕೊಟ್ಟಿದ್ದೆ. ಆಮೇಲೆ ಡ್ರಂಚಿಂಗು 4 ಟೈಮ್ ಕೊಟ್ಟಿದ್ವಿ. ಅಣ್ಣ, ಈಗ ನೀವು ಸ್ಟಾರ್ಟಿಂಗು ಶುಂಠಿ ಹಾಕ್ದಾಗಿಂದ ಎಷ್ಟನೇ ದಿನ? 45ನೇ ದಿನಕ್ಕೆ ನಾವು ಮೊದಲನೇ ಡ್ರಂಚಿಂಗ್ ಮಾಡಿದ್ದು. ಆಮೇಲೆ ನಿಮಗೆ ಮತ್ತೆ ಎಷ್ಟು ದಿನ ಕೊಟ್ಟಿದ್ನಣ್ಣ? 30 ದಿವಸಕ್ಕೆ ಒಂದೊಂದು ಡ್ರಂಚಿಂಗ್ ಕೊಟ್ಕಂತ ಬಂದಿದ್ದು. ಒಂದು 15 ದಿವಸಕ್ಕೆ ಒಂದ್ಸತಿ ನಾವು ಸ್ಪ್ರೇ ಮಾಡ್ಕಂತ ಬಂದಿದ್ದು. ಆಮೇಲೆ ಈಗ ರೋಗದ್ದು ಮಾತಾಡಿದ್ವಿ ನಾವು ಸ್ಟಾರ್ಟಿಂಗ್ ಇಂದಾನು. ಇದಕ್ಕೂ ಚುಕ್ಕಿ ರೋಗ ಬಿತ್ತು. ಆಮೇಲೆ ನೀವು ಕೊಟ್ರಲ್ಲ ಔಷಧಿ, ಅದ್ರಾಗೆ ಚುಕ್ಕಿ ರೋಗ ಕಂಟ್ರೋಲ್ ಆಗ್ಬಿಡ್ತು. ನಿಮಗೆ ಇವ್ರಿಗೆ ಏನ್ ಗೈಡೆನ್ಸ್ ಮಾಡಿದೀನಿ ಸ್ಟಾರ್ಟಿಂಗ್ ಇಂದಾನು. ಅಣ್ಣ, ಈಗ ನೀವು ಶುಂಠಿಗೆ ನಾನು ಮಧ್ಯಕ್ಕೆ ಬಂದು ನಿಮಗೆ ಮೆಡಿಸಿನ್ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಇಂದಾನು ನೀವು ನಮ್ಮ ಅಂಗಡಿಯಲ್ಲೇ ಮಾಡಿರೋದಕ್ಕೆ ನಾನು ಈ ವಿಡಿಯೋ ಮಾಡಿಸ್ತಾ ಇರೋದು. ಬೀಜ ಶುಂಠಿ ತಗೊಂಡ್ರಲ್ಲ, ಏನ್ ರೇಟ್ ಇತ್ತು ಸರ್ ಅವ ಬೀಜ ಶುಂಠಿ? ಹೋದ್ ವರ್ಷ ಕಮ್ಮಿ ಸರ್. ಏನ್ ರೇಟ್ ಇತ್ತು? 1,500 ಚೀಲ ಇತ್ತು. 1,500 ಚೀಲ ಇತ್ತು. ಬೀಜ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಆಮೇಲೆ ನಿಮಗೆ ನಾನು ಕೆಲವೊಂದು ಕ್ವಶನ್ಗಳು ಕೇಳ್ತೀನಿ. ಶುಂಠಿ ಹೆಂಗೆ ಮಾಡಿದ್ರು, ಯಾವ ವಿಧಾನದ ಮಾಡಿದ್ರು, ಮೊದಲನೇ ಡ್ರಂಚಿಂಗ್ ಏನ್ ಕೊಟ್ವಿ, 2ನೇ ಡ್ರಂಚಿಂಗ್ ಏನ್ ಕೊಟ್ವಿ, ಎಷ್ಟು ಸ್ಪ್ರೇ ಮಾಡಿದ್ವಿ, ಆಮೇಲೆ ಏನೇನ್ ಖರ್ಚು ಆಗುತ್ತೆ ಶುಂಠಿ ಮಾಡ್ಬೇಕಂದ್ರೆ. ಕೆಲವೊಬ್ರು ಈಗ ಹೊಸದಾಗಿ ಶುಂಠಿ ಮಾಡೋರು ಇರ್ತಾರೆ, ಅವರಿಗೆ ವಿಧಾನಗಳು ಏನೇನ್ ಮಾಡಿದ್ವಿ ಹೆಂಗ್ ಅಂತ ಹೇಳಿ ಹೇಳ್ಕೊಡೋಣ ಅಂತ. ನೀಟಾಗಿ ತೆಗಿ, ಮಣ್ಣು ತೆಗಿ, ಹಿಂಗೆ ತೋರ್ಸೋಣ. ಮುರಿತಾ ಇದಾವೆ ಕೊಚ್ಚಿದಾಗ. ಇದೆಲ್ಲ ಒಂದೇ ಬೀಜ ಅಲ್ಲ ಇದು? ಒಂದೇ ಬೀಜ. ತೋರಿಸ್ರಿ ಅಲ್ಲಿ ವಿಡಿಯೋದಲ್ಲಿ. ತೋರ್ಸಪ್ಪ. ಬೆಡ್ ಎಷ್ಟು ಅಡಿ ಅಣ್ಣ ಇದು ಮಾಡಿರೋದು? ಬೆಡ್ ನಾವು 3 ಕಾಲ್ ಅಡಿದು. ಈಗ ಇವರಿಗೆ ಲಾಭದಾಯಕ ಆಗಿರೋದು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಬೀಜ ಶುಂಠಿ. ಈಗ ಎಲ್ಲಾ ರೈತರು ನಿಮಗೆ ಬಂದು ಬೀಜ ಶುಂಠಿ ಕೇಳ್ತದಾರಣ್ಣ, ಹೌದಲ್ಲ? ಬೀಜ ಶುಂಠಿ ಕೇಳ್ತಿದಾರೆ. ಏನ್ ರೇಟಿಗೆ ಬೀಜ ಶುಂಠಿ ಹೋಗುತ್ತೆ ನಿಮ್ದು? ಏನ್ ಮಾರ್ಕೆಟ್ ಏನ್ ಇರ್ತೈತಲ್ಲ ಅದ್ರ ಮೇಲೆ 1,000 ರೂಪಾಯಿ ಮೇಲೆ. 1,000 ರೂಪಾಯಿ ಅದ್ರ ಚೀಲ ಜಾಸ್ತಿ. ಚೀಲಕ್ಕೆ 1,000 ರೂಪಾಯಿ. 60 kg ಚೀಲಕ್ಕೆ ಏನ್ ಮಾರ್ಕೆಟ್ ಎಷ್ಟು ಇಲ್ಲ. ಅದು 2,000 ಆದ್ರೂ 3,000 ರೂಪಾಯಿ ಹಾಕೊಡ್ಬೇಕು. ಸರಿ, ಓಕೆ. ಈಗ ನಾವ್ ಅಂದಾಜು ರೇಟ್ ಇಟ್ಕೋಣ, 4,000 ರೂಪಾಯಿನೇ ಇಟ್ಕೋಣ.
ಸರಿನಾ? ನನಗೆ ಅಂದಾಜು ಅನಿಸ್ತಾ ಇರೋದು ಒಂದು 600 ಚೀಲ ಬರುತ್ತೆ ಅಂತ ಅನಿಸ್ತಾ ಇದೆ. ನಿಮಗೊಂದು 550 500 ಚೀಲ ಬರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ. ಸರಿನಾ? ಈಗ 4,000 ರೂಪಾಯಿ ರೇಟ್ ಹಿಡ್ಕಂದ್ರು ನಮಗೆ ಎಷ್ಟು ದುಡ್ಡು ಆಯ್ತು? ಒಂದ್ 20 ರಿಂದ 24 ಲಕ್ಷ ದುಡ್ಡು ಆಯ್ತು. ಸರಿನಾ? ಈಗ 20 ರಿಂದ 24 ಲಕ್ಷ ದುಡ್ಡು ಆಯ್ತು. ಈಗ ನೀವು ಖರ್ಚು ಮಾಡಿರೋದು ಎಷ್ಟಣ್ಣ ಇದಕ್ಕೆ? ಹೊಲ ಏನ್ ನಡೀತೈತಣ್ಣ? 40,000 ರೂಪಾಯಿ ಒಂದ್ ಎಕರೆಗೆ. 40,000 ರೂಪಾಯಿ, ನೀರೆಲ್ಲ ಸೇರಿದ್ರೆ 70,000 ರೂಪಾಯಿ. 80,000. 70 ರಿಂದ 80,000 ರೂಪಾಯಿ ಹೊಲ. ಪೈಪ್ ಲೈನ್ ಒಂದ್ ಎಕರೆಗೆ ಎಷ್ಟು ಖರ್ಚಾಗತ್ತಣ್ಣ? ಅವೆಲ್ಲ ಹೊಸತಂದ್ರೆ ಹೆಚ್ಚು ಕಡಿಮೆ ಒಂದ್ 30,000 ಹೋಗತ್ತಂದ್ರಿ. 30 ರಿಂದ 40,000 ರೂಪಾಯಿ ಪೈಪ್ ಲೈನ್ ಹೋಗುತ್ತೆ. JCPದು ಒಂದ್ 15,000 ಇಟ್ಕೊಳ್ಳೋಣ. JCPದು ಒಂದ್ 15,000. ಒಂದ್ ಎಕರೆಗೆ ಆದ್ರೆ ಒಂದ್ ಎಕರೆಗೆ ಒಂದ್ 15,000 ರೂಪಾಯಿ. ಆಮೇಲೆ ಇದು ಟ್ಯಾಕ್ಟ್ರಿದು ಒಂದು 20,000 ರೂಪಾಯಿ ಎಲ್ಲ ಸೇರಿ ನಾವು ಫ್ಲೋ ಓಡಿಸಿದ್ವಿ, ರೋಟ್ರಿ ಓಡಿಸಿದ್ವಿ, ಆಮೇಲೆ ಇನ್ನೊಂದು ಬಲರಾಮ್ ಓಡಿಸಿದ್ವಿ, ಮತ್ತೆ ರೋಟ್ರಿ ಓಡಿಸಿದ್ವಿ, ಎಲ್ಲ ಸೇರಿ ಒಂದ್ 15 ರಿಂದ 20,000 ರೂಪಾಯಿ ಟ್ಯಾಕ್ಟ್ರಿ ಹಿಡ್ಕೊಳ್ಳೋಣ. ಕೋಳಿ ಗೊಬ್ಬರ ಹಾಕಿದ್ರ ಇದಕ್ಕೆ ಎಷ್ಟು ಖರ್ಚಾಗಿತ್ತು? 30 ಚೀಲ ಕೋಳಿ ಗೊಬ್ಬರ ಹಾಕಿದ್ದೆ. 5ನೇ ದಿವಸಕ್ಕೆ ನಾನ್ ನಿಮ್ ಫ್ಲಾಟಿಗೆ ಬಂದ್ಬಿಟ್ಟು ನೋಡಿ ಅದು ಮೈಕ್ ಹತ್ರ ಇಟ್ಕೊಳ್ಳೋಣ. ನೋಡಿ 45ನೇ ದಿವಸಕ್ಕೆ ಮೊದಲನೇ ಡ್ರೆಂಚಿಂಗ್ ಕೊಟ್ಟಿದ್ದೆ ಇವರಿಗೆ. ಮೊದಲನೇ ಡ್ರೆಂಚಿಂಗ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಒಂದು ನಾರ್ಮಲ್ ಸ್ಪ್ರೇ ಮೇಲ್ಗಡೆ ಮಾಡಿದ್ವಿ. ಆಮೇಲೆ ಮತ್ತೆ 30ನೇ ದಿವಸಕ್ಕೆ 2ನೇ ಡ್ರೆಂಚಿಂಗ್, 3ನೇ ಡ್ರೆಂಚಿಂಗ್, 4ನೇ ಡ್ರೆಂಚಿಂಗ್ ಹಿಂಗ್ ಕೊಟ್ಟಿರೋದು. ಗಟ್ಟಿ ಗೊಬ್ಬರನ ನಾವ್ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದ್ರೆ ಎಲ್ಲಾ ಚುಕ್ಕಿ ರೋಗ ಬರ್ತಾ ಇತ್ತು. ನಾವು ಏನಾದ್ರೂ ಇವರಿಗೆ ರಾಂಗ್ ಗೈಡೆನ್ಸ್ ಮಾಡ್ಬಿಟ್ಟು ನಾವೇನಾದ್ರೂ ಇವರಿಗೆ ಗಟ್ಟಿ ಗೊಬ್ಬರ ಕೊಟ್ಟಿದ್ರೆ ಬೆಳೆ ಏನು ಉಳಿತಾ ಇರ್ಲಿಲ್ಲ, ನಾವು ಮತ್ತೆ ಜಾಸ್ತಿ ಆಗ್ಬಿಡೋದು. ಎಲ್ಲರಿಗೂ ಗೊತ್ತೈತೆ. ನಾವು ಡ್ರೆಂಚಿಂಗ್ ಅಲ್ಲೇ ಇದನ್ನ ಏನ್ ಮಾಡಿದ್ವಿ, ಈ ತರ ಮಳೆಗಾಲ ಜಾಸ್ತಿ ಅಲ್ಲ, ಕೊಟ್ಟಿದ್ದಾರೆ ಔಷಧಿ. ಈಗ ನೋಡಿ ಇಲ್ಲಿ ಗೆಡ್ಡೆ ಸ್ವಲ್ಪ ಹತ್ರ ತಗೊಂಬಾರಪ್ಪ, ತೋರ್ಸೋಣ ಗೆಡ್ಡೆ. ಇಲ್ಲ ಹತ್ರ ಇಡಿ, ಜೂಮ್ ಮಾಡು, ತಗೊಂಬ. ಈ ತರ ಇರೋದು ಗೆಡ್ಡೆ ಎಲ್ಲ ಈ ತರ ಬಂದಿದೆ ನೋಡಿ. ಇದು ಇಲ್ಲ ಅಂದ್ರೂ ಇಲ್ಲಿಂದ ಇಲ್ಲಿ ತನಕನು ಒಂದು ಇದು ನಾರಿಂದು ಇದು ಪೂರ್ತಿ ಮುರಿಬೋದಣ್ಣ? ಮುರಿಯೋ ಮರ್ಯಾ. ಇದೆ ಈ ತರ ಬಂದಿದೆ. ಔಟನ್ ಚೆನ್ನಾಗ್ ಬಂದಿದೆ ಎಲ್ಲ. ರಗೋಡಿ ಇದು ವೆರೈಟಿ. ಹಿಮಾಚಲ ಅಂದ್ರೆ ದಪ್ಪ ಬರುತ್ತೆ, ರಗೋಡಿ ಆದ್ರೆ ಸ್ವಲ್ಪ ತೆಳ್ಳಗ್ ಬರುತ್ತೆ. ರಗೋಡಿ ಇಳುವರಿ ಜಾಸ್ತಿ. ಹಿಮಾಚಲ ಹಿಮಾಚಲ ಇಳುವರಿ ಕಮ್ಮಿ. ನೀಲಿ ಹಿಮಾಚಲ. ಇದು ಹಳೇದು ಬಲ್ಟ್ ಬೀಜ ಇಷ್ಟೇ ಹಾಕಿರೋದು. ಇದು ಇಷ್ಟು ಬೀಜಕ್ಕೆ ಇಷ್ಟು ಶುಂಠಿ ಬಂದಿರೋದು. ಇದು ಅದು ಹಂಗೆ ಬಂದಿದೆ. 10 ವರ್ಷಪ್ಪ ಅದು ಪೂರ್ತಿ ಫ್ಲಾಟಿಂಗ್ ಪೂರ್ತಿ ತೋರಿಸಿ. ಮ್ಯಾಲ ಹತ್ತಿ ಪೂರ್ತಿ ಇರುತ್ತದ. ಕ್ಯಾಮ್ರಾ ಇದು ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳೋಣ. ನೀವು ಬರೀ ಮೆಣಸಿನ ಕಾಣ್ತಾವ. ಯಾಕೆ ಉಳಿದಿದೆ ಅಂತ ಅಂದ್ರೆ ನಿಂತಾಗ ಏನ್ ಔಷಧಿ ಉಳಿದಿಲ್ಲ ನಾವು. ಆ ಪ್ಲಾಟ್ ಮಾತ್ರ ಉಳಿದ ನೋಡಿ. ಇದು ಪ್ಲಾಟ್ ಮಾತ್ರ ಉಳಿದಿರೋದು. ರಗೋಡಿ ಇಲ್ಲಿ ತನಕ ಉಳಿದು ಅಲ್ಲ ಇದು. ಆದ್ರೂ ಉಳಿದೈತಿ ಇದು. ಯಾಕೆ ಉಳಿತು? ಆ ತರ ಮೆಡಿಸಿನ್ ಕೊಟ್ಟಾಗ ಉಳಿದೈತಿ ಇದು. ನಾವೇ ಸ್ಟಾರ್ಟಿಂಗ್ ಇಂದಾನು ಬಂದು ಫ್ಲಾಟ್ ವಿಸಿಟ್ ಮಾಡಿ ನೋಡಿ ವೈಜ್ಞಾನಿಕವಾಗಿ ಫಸ್ಟ್ನೇದಿಂದ ಹಿಡಿದು ಎಂಡಿಂಗ್ ವರೆಗೂ ಬೀಜೋಪಚಾರದಿಂದನೂ ನಮ್ಮ ಹತ್ರನೇ ಮಾಡಿರೋದಣ್ಣ. ನೀವು ಬೀಜೋಪಚಾರ, ಬೀಜ ನೆನೆಸ್ಬಿಟ್ಟು ಮೆಡಿಸಿನ್ ಮಾಡಿ. ಯಾಕೆ ಬೀಜೋಪಚಾರ ಮಾಡ್ಬೇಕು ಅಂತ ಅಂದ್ರೆ, ವೈರಸ್ ಇದ್ರೆ ಏನಾದ್ರೂ ಬೀಜದಲ್ಲಿ, ಇವಾಗ ಶುಂಠಿ ಬೀಜಕ್ಕೆ ನಾವೇನಾದ್ರೂ ತೆಗಿತೀವಿ ಅಂದ್ರೆ ಅದ್ರಲ್ಲಿ ಏನಾದ್ರೂ ಒಂದು ವೈರಸ್ ಇತ್ತಪ್ಪ ಅಂದ್ರೆ ಅದು ಕ್ಲಿಯರ್ ಆಗ್ಬೇಕು ಅಂತ ಹೇಳಿ ಬೀಜೋಪಚಾರ ಅದೆಲ್ಲ ಮಾಡಿದ್ವಿ. ಪದ್ಧತಿ ಪ್ರಕಾರ ನೀಟಾಗಿ ಮಾಡಿದ್ವಿ. ಈಗ ಅಣ್ಣ ನಿಮಗೆ ಸ್ಟಾರ್ಟಿಂಗ್ ಇಂದನು ಎಂಡಿಂಗ್ ವರೆಗೂ ಎಷ್ಟು ಖರ್ಚು ಬಂತಣ್ಣ ಈ ಸತಿ ರೋಗ ಬಂದಿರೋದ್ರಲ್ಲೂ? 1 ಎಕರೆಗೆ ಮೆಡಿಸಿನ್ಗೆ ಎಲ್ಲ ಟೋಟಲ್ ನಮಗೆ ಟ್ರೆಂಚಿಂಗ್ ಎಲ್ಲ ಸೇರಿ ಸ್ಪ್ರೇ ಎಲ್ಲ ಇದ್ ಮಾಡಿ ಗೊಬ್ಬರ ಗಿಬ್ರ ಎಲ್ಲ ಸೇರಿ 1 ಎಕರೆ ಹೆಚ್ಚು ಕಡಿಮೆ ಒಂದು 80,000 ಬಂತು. ಒಂದ್ 80,000 ರೂಪಾಯಿ. ನೀವೇ ಕೇಳಿಸ್ಕೊಳ್ರಿ. ರೈತರು ಹೇಳ್ತಾ ಇರೋದು, ರವಿ ಅಣ್ಣಾರು ಹೇಳ್ತಾ ಇರೋದು. 1 ಎಕರೆಗೆ ಎಷ್ಟು ಬಂತಣ್ಣ? 80,000. 80,000 ರೂಪಾಯಿ. ಮೈಕ್ ಹತ್ರ ಇಟ್ಕೊಳ್ಳಿ. 80,000 ರೂಪಾಯಿ ಖರ್ಚು ಬಂದಿದೆ 1 ಎಕರೆಗೆ ಶುಂಠಿ ಹಾಕ್ಲಿಕ್ಕೆ. ಈ ಸತಿ ನಾವು ಎಲ್ಲರಿಗೂ ರೈತರಿಗೆ ಗೊತ್ತಿದೆ ಈ ಸತಿ ಯಾವ ತರ ರೋಗ ಬಂದಿತ್ತು, ಬೆಳೆ ಉಳಿಯೋದೇ ಇಲ್ಲೇನಪ್ಪಾ ಅನ್ನೋ ತರ ರೋಗ ಬಂದಿತ್ತು. ಅಣ್ಣ ಇಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಎಷ್ಟು ಪ್ಲಾಟ್ಗಳು ಉಳಿದಿದಾವ? ಅದೇನೋ ಸರಿ ಸರ್. ಅದೇನೋ ಕರೆಕ್ಟ್. ಅವ್ರದ್ದು ಲೆಕ್ಕಾಚಾರ ಹಾಕಿದ್ರೆ 5 ಲಕ್ಷ ರೂಪಾಯಿ 1 ಎಕರೆಗೆ ಖರ್ಚು ಬರುತ್ತೆ. ಸರಿನಾ? ಈಗ ಆದಾಯ ಎಷ್ಟಾತಣ್ಣ? 15 ಲಕ್ಷ ಮೇಲ್ಗಡೆ ನಮಗೆ ಇನ್ಕಮ್ ಬಂತು. ಯಾವ ತರ ಇನ್ಕಮ್ ಬಂದಿದೆ? 15 ಲಕ್ಷ ಬಂದಿದೆ. ಬಟ್ ರೈಟ್ ಮೆಥಡ್ ಮಾಡಿದ್ದಕ್ಕೆ ಬಂದಿರೋದು. ಅಂದ್ರೆ ಸರಿಯಾದ ಪದ್ಧತಿನ ನಾವ್ ಏನ್ ಮಾಡಿದೀವಿ, ಮೊದ್ಲಿಂದಾನು ಕಷ್ಟಪಟ್ಟಿದೀರಿ. ಟ್ರೆಂಚಿಂಗ್ ಚೆನ್ನಾಗ್ ಕೊಟ್ರಿ ನೀವು. ಯಾಕೆ ಸುಳ್ಳೋಕು, ಟ್ರೆಂಚಿಂಗ್ ಮಾತ್ರ ಚೆನ್ನಾಗ್ ಕೊಟ್ರಿ ನೀವು. ಯಾಕೆ ಸುಳ್ಳೋಕು, ಟ್ರೆಂಚಿಂಗ್ ಮಾತ್ರ ಚೆನ್ನಾಗ್ ಕೊಟ್ರಿ. ಇವಾಗ ಅಣ್ಣ ನಿಮಗೆ ಏನ್ ಅನಿಸ್ತಾ ಇದೆ? ಈಗ ಶುಂಠಿ ಮಾಡಿದ್ರೆ ಬಹಳ ಜನ ರೈತರು ಹೇಳ್ತಾರೆ ಲಾಸ್ ಆಗುತ್ತೆ, ಶುಂಠಿ ಮಾಡೋದ್ ಬೇಡ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಶುಂಠಿ ಸವಾಸನೆ ಬೇಡ, ನಮಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ.
ಆಮೇಲೆ ಬಹಳ ಜನ ಮನೆ ಮಾರಿದೀವಿ ಹಂಗೆ ಹಿಂಗೆ ಎಲ್ಲ ಹೇಳ್ತಿರ್ತಾರೆ ಶುಂಠಿ ಬಗ್ಗೆ. ನಮ್ಮ ಹತ್ರ ಬಂದು ಮೆಡಿಸಿನ್ ಮಾಡಿದ್ದಕ್ಕೆ ನಿಮಗೆ ಏನಂತ ಅನಿಸ್ತಿದೆ ಇವಾಗ? ಚೆನ್ನಾಗೈತಿ ಚೆನ್ನಾಗಿದೆ. ಚೆನ್ನಾಗೈತಿ. ಹಾ, ಲಾಭ ಆಗಿದೆನಾ? ಖುಷಿ ಅನಿಸ್ತು. ಖುಷಿ ಅನಿಸ್ತಿದೆ. ಖುಷಿ. ನಮ್ಮ ಹತ್ರ ಬಂದ ಮೇಲಿಂದ ನಿಮಗೆ ಅನುಕೂಲ ಆಯ್ತು. ಅನುಕೂಲ ಆಗಿದೆ, ಚೆನ್ನಾಗಿದೆ ಮೆಡಿಸಿನ್. ವೈಜ್ಞಾನಿಕವಾಗಿ ಮಾಡ್ಕೊಂತ ಬಂದಿದ್ದೀವಿ. ನೆಕ್ಸ್ಟ್ ನಮ್ಮ ಹತ್ರ ಬರೋ ರೈತರು ಇದೇ ತರಾನೇ ಯಾರು ಚೆನ್ನಾಗಿ ಬೆಳಿತಾರೆ, ಯಾರು ಒಂದ್ 500 ಚೀಲ 600 ಚೀಲ ತೆಗಿತಾರೆ. ಯಾಕಂದ್ರೆ ಸಾಮಾನ್ಯ ಮಾತಲ್ಲ, 500 ಚೀಲ ತೆಗಿಬೇಕು ಅಂತ ಅಂದ್ರೆ ಸಾಮಾನ್ಯ ಮಾತಲ್ಲ. 1 ವರ್ಷದ ಬೆಳೆ ಅಣ್ಣ ಇದು. ಎಷ್ಟು ತಿಂಗಳು ಬೆಳೆ ಅಣ್ಣ? 1 ವರ್ಷದ. 1 ವರ್ಷ. 1 ವರ್ಷ ನಾವು ಕಾಯ್ಬೇಕು ಶುಂಠಿ ಬರ್ಬೇಕಂದ್ರೆ. ಕೆಲವ್ರಿಗೆ ಗೊತ್ತಿಲ್ಲ ನೋಡಿ, ಇದು ಅಷ್ಟು ಶುಂಠಿ ಈ ತರ ಬರ್ಬೇಕಪ್ಪ ಅಂತ ಅಂದ್ರೆ 1 ವರ್ಷ ನಾವು 12 ತಿಂಗಳು ಕಾಯ್ಬೇಕು. ಅದು ಈ ಶುಂಠಿ ಇಲ್ಲಿ ತನಕ ಇರೋದಲ್ಲ ಇದು. ಈ ರೋಡಿ ಶುಂಠಿ ಮಾತ್ರ ಜಲ್ದಿ ಪ್ಲಾಟೇ ಹೋಗ್ಬೇಕಿತ್ತು. ಇಲ್ಲಿ ತನಕ ಈ ಉಳಿದ್ರೆ ತರ ಔಷಧಿ ಪುಣ್ಯ ಪಡೋದು. ಕೊಟ್ಟಿರೋದು ಜೀವನಣ್ಣ. ಅದೇ ಏನೋ ನೀವು ಕಷ್ಟಪಟ್ಟಿದ್ದೀರಿ, ನಾವು ಮೆಡಿಸಿನ್ ಕೊಟ್ಟಿದೀವಿ. ಟೈಮ್ ಸರಿಯಾಗಿ ಮೆಡಿಸಿನ್ ನಾವು ಫಾಲೋ ಮಾಡಿದಾರೆ, ಅದಕ್ಕೆ ಈ ತರ ನೆಕ್ಸ್ಟ್ ಬಂದಿದೆ. ಹೀಗೆ ಕೊಡ್ರಿ ಸರ್ ನಮಗೆ. ಆಯ್ತು ಆಯ್ತು, ಹಾ. ಖಂಡಿತ ಕೊಡ್ತೀವಿ. ಇದೇ ತರಾನೇ ಕೊಡ್ತೀವಿ. ಏನಪ್ಪಾ ಎಲ್ಲಾ ರೈತರಿಗೂ ನಾವ್ ಹೇಳೋದೇನಂದ್ರೆ ವೈಜ್ಞಾನಿಕವಾಗಿ ಮಾಡ್ರಿ. ಬೀಜೋಪಚಾರ ಇಂದ ಹಿಡಿದು ಮೊದಲನೇ ಟ್ರೆಂಚಿಂಗ್ ಇಂದ ಹಿಡಿದು 2ನೇ ಟ್ರೆಂಚಿಂಗು 3ನೇ ಟ್ರೆಂಚಿಂಗು ಸ್ಪ್ರೇ. ಅವ್ರಿಗೆ 15 ದಿವಸಕ್ಕೆ ಕರೆಕ್ಟ್ ಟೈಮಿಗೆ ಬಂದು ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ರು. ಸಣ್ಣದಾಗಿ ನಮ್ಮ ರೈತರಿಗೆ ನಾವು ರವಿ ಅಣ್ಣರಿಗೆ 1 ಎಕರೆಗೆ ನಾವು 500 ಚೀಲ ಅವ್ರು ತೆಗ್ದಿರೋದಕ್ಕೆ ಒಂದ್ ಸಣ್ಣದಾಗಿ ಒಂದು ಸನ್ಮಾನ ಮಾಡೋಣ. ತುಂಬಾ ಕಷ್ಟಪಟ್ಟಿದ್ದಾರೆ. 12 ತಿಂಗಳು ಬೆಳೆ ಮಾಡಿರೋದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ರೈತರು ಕ್ಯಾನ್ ಹೊಡ್ಕೊಂಡು ಕೆಲಸ ಮಾಡೋದು ಒಂದು ಲೆಕ್ಕ ಆಗಿದ್ರೆ, ಇದು ಈ ತರ ಅವರಿಗೆ ನಾವು ಒಂದು ಸಣ್ಣ ಸನ್ಮಾನ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತೆ. ಇನ್ನು ಬೆಳೆ ಬೆಳೆಯಕ್ಕೆ ಇನ್ನು ಹೆಚ್ಚಾಗಿ ಮಾಡಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಆಗುತ್ತೆ. ಇದು ನಮ್ ಕಡೆಯಿಂದ ಏನೂ ಅಲ್ಲ. ಆಕ್ಚುಲಿ ಅವರು ಹೊಲದಲ್ಲಿ ಕಷ್ಟ ಪಡೋದ್ರ ಮುಂದೆ ನಮ್ದು ಏನೂ ಅಲ್ಲ. ನಾವ್ ಏನಪ್ಪಾ ಅಂದ್ರೆ ರೈತರಿಗೆ ಈ ತರ ಬಂದು ಸರಿಯಾದ ಸಮಯಕ್ಕೆ ನೋಡಿ ಔಷಧಿ ಕೊಟ್ರೆ ಎಲ್ಲಾ ರೈತರು ಈ ತರ ಬೆಳಿಬಹುದು ಅನ್ನೋ ಒಂದು ಉದಾಹರಣೆಗೆ ಇದು ಮಾಡಿರೋದಷ್ಟೇ. ನಾವು ವೈಜ್ಞಾನಿಕ ಮಾಡ್ರಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ ನಂಬರಿಗೆ ಕರೆ ಮಾಡ್ರಿ. ನೀವು ಮೈಸೂರು ಸುತ್ತಮುತ್ತ ಆಗಿರ್ಬೋದು ಅಥವಾ ಯಾವ್ದೇ ಡಿಸ್ಟಿಕ್ ಇಂದ ಈ ವಿಡಿಯೋ ನೋಡ್ತಾ ಇರ್ಬೋದು, ನೀವು ನಮಗೆ ಕರೆ ಮಾಡಿದ್ರೆ ನಾವು ನಿಮಗೆ ಆನ್ಲೈನ್ ಮುಖಾಂತರನೇ ಏನಿದೆ ಮೆಡಿಸಿನ್ ನ ತಲುಪಿಸ್ಕೊಡ್ತೀವಿ. ನನ್ನ ನಂಬರು 9986539120. ನಮ್ಮ ಶಿವಮೊಗ್ಗ ನಿಯರ್ ಬರುತ್ತೆ ನಮ್ಮ ಶಾಪ್. ದಾವಣಗೆರೆ ಡಿಸ್ಟಿಕ್ ಆಗುತ್ತೆ. ನೀವು ಕರೆ ಮಾಡಿದ್ರೆ GMS ಕೊರಿಯರ್ ಮುಖಾಂತರ ಒಂದೇ ದಿವಸಕ್ಕೆ ನಿಮಗೆ ಮೆಡಿಸಿನ್ ಹಾಕ್ತಿವಿ. ಎಲ್ಲರಿಗೂ ಇದು ಸಂಪೂರ್ಣವಾಗಿರೋ ವಿಡಿಯೋ ಭಾಗ 2. ನಾವು ಇವರು ಶುಂಠಿ ಕೀಳಬೇಕಾದ್ರೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಶುಂಠಿ ಕೀಳಬೇಕಾದ್ರೆ ಎಷ್ಟು ಚೀಲ ಆಯ್ತು, ಆಮೇಲೆ ಬೀಜ ಶುಂಠಿ ಏನ್ ರೇಟ್ ಆಯ್ತು, ಎಷ್ಟು ಚೀಲ ಆಯ್ತು ಅನ್ನೋದು ನಾವು ಈ ಗೆಡ್ಡೆಗಳು ಈಗ ತೋರಿಸಿದೀವಿ. ಇದ್ರ ಗೆಡ್ಡೆ ಕಿತ್ತಿರೋದಿಗೆ ಈಗ 2 ಗೆಡ್ಡೆ ಕಿತ್ತಿರೋದು ಸಂಪೂರ್ಣವಾಗಿ ಅವತ್ತು. ಯಾಕಂದ್ರೆ ರೈತರು ಬಿಸಿ ಇರ್ತಾರೆ, ಚೀಲ ನಾವು ತುಂಬಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ. ಇದು ಭಾಗ 1 ಹಾಕಿದೀನಿ. ಭಾಗ 2 ಏನೈತಲ್ಲ ನಿಮಗೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ವಿಡಿಯೋ ಕೊಡ್ತೀನಿ.